ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ನಾಳೆ ಮಹಾಶಿವರಾತ್ರಿ ಬರ್ತಾ ಇದೆ. ತಪ್ಪದೆ ಈ ಪರಿಹಾರವನ್ನು ಪ್ರಯತ್ನಿಸಿ. 2 ದಿನಗಳಲ್ಲಿ ನಿಮ್ಮ ಇಚ್ಛೆಗಳು ಏನೇ ಇರಲಿ ಈಡೇರಿಸುತ್ತಾರೆ ಅಂತ ಇವತ್ತು ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ನಾಳೆ ಬೆಳಗ್ಗಿನ ಜಾವ ಶಿವರಾತ್ರಿ ದಿನ ಈ ಪರಿಹಾರವನ್ನು ಮಾಡಬೇಕು. ಎಲ್ಲರೂ ಕೂಡ ಅವರವರ ಕಷ್ಟಗಳು, ನಿಮಗಿರುವಂಥ ಇಚ್ಛೆಗಳು ಈಡೇರಿಸ್ಕೋಬೇಕು ಅಂದರೆ ಖಂಡಿತ ನಾಳೆ ಈ ಪರಿಹಾರವನ್ನು ಮಾಡಿ. ಯಾಕಂದರೆ ಮತ್ತೆ 1 ವರ್ಷ ಕಾಯಬೇಕು. ಶಿವರಾತ್ರಿ ದಿನ ಆ ಮಹಾಶಿವಗೆ ನೀವೇನೇ ಬೇಡ್ಕೊಂಡ್ರೂ ಕೂಡ ಈಡೇರುತ್ತೆ. ನೀವು ಯಾವ ಥರ ಈ ಪರಿಹಾರವನ್ನು ಮಾಡುತ್ತಾ ನಾಳೆ ಉಪವಾಸ ಮಾಡೋರು ಖಂಡಿತ ಉಪವಾಸ ಮಾಡಿ, ಮಾಡೋಕ್ಕಾಗಲ್ಲ ಅನ್ನೋರಿಗೆ ಈ ವಿಡಿಯೋ ಮೂಲಕ ನಾನೊಂದು ಚಿಕ್ಕ ಪರಿಹಾರವನ್ನು ಹೇಳ್ತೀನಿ. ನಿಮಗೆ ಪರಿಪೂರ್ಣವಾಗಿ ಆ ಶಿವನ ಅನುಗ್ರಹ ಸಿಗುತ್ತೆ. ಇವಾಗ ನೀವೇನು ಮಾಡಬೇಕು ಅಂದರೆ, ನಾಳೆ ಬೆಳಗ್ಗಿನ ಜಾವ ಎದ್ದಿದ ತಕ್ಷಣ ಮೊದಲು ಮಾಡಬೇಕಾಗಿರೋದು, ನಿಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಸ್ನಾನ ಮಾಡ್ತೀರಲ್ವ, ಕೆಲವೊಬ್ಬರಿಗೆ ಅನುಕೂಲ ಇರುತ್ತೆ ಅಂದರೆ ಕೆರೆಗಳಿರುತ್ತೆ, ನದಿಗಳಿರುತ್ತೆ, ಅಂಥ ಜಾಗದಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿದ್ರೆ ಭಾಳ ಒಳ್ಳೆಯದು. ನೀವು ಬಿಸಿ ನೀರಲ್ಲಿ ಸ್ನಾನ ಮಾಡೋದಕ್ಕಿಂತ ಶಿವರಾತ್ರಿ ದಿನ ಖಂಡಿತ ನೀವು ತಣ್ಣೀರಲ್ಲಿ ಸ್ನಾನ ಮಾಡಿ, ತುಂಬ ಒಳ್ಳೆಯದು. ತಣ್ಣೀರು ಸ್ನಾನ ಅಂದರೆ ಕೆಲವೊಬ್ಬರಿಗೆ ಈ ಥರ ಅನುಕೂಲ ಇರೋರು, ನದಿಗಳು ಕೆರೆಗಳು ಇರೋವಂಥವ್ರು ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೋಬೋದು. ಇಲ್ಲ ನಮಗೆ ಆ ಥರ ಅನುಕೂಲ ಇಲ್ಲ ಅಂದರೆ ದಯವಿಟ್ಟು ನಿಮ್ಮ ಮನೆಯಲ್ಲೇ ಈ ಪರಿಹಾರವನ್ನು ಮಾಡಿ. ಸ್ನಾನ ಮಾಡುವಾಗ ಮಾಡಿ. ಸ್ನಾನ ಮಾಡುವ ಮುಂಚೆ ಒಂದು ಬಕೆಟ್ ಫುಲ್ ನೀರನ್ನ ಇವತ್ತು ರಾತ್ರಿ ಟ್ಯಾಪಲ್ಲಿ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಒಳಗಡೆ ಇಟ್ಕೊಳ್ಳಿ. ಆ ನೀರು ಸ್ವಲ್ಪ ಬೆಚ್ಚಗಿರುತ್ತೆ. ಇಲ್ಲ ಅಂದರೆ ಸೋಂಪು ಫುಲ್ ನೀರಿದ್ರೆ ಸೋಂಪಲ್ಲಿ ಬೆಚ್ಚಗಿರುತ್ತೆ ನೈಟೆಲ್ಲ, ಅದರಲ್ಲೂ ಕೂಡ ನೀವು ಬೆಳಿಗ್ಗೆನೆ ತಗೋಬೋದು. ಆ ನೀರನ್ನ ತಗೊಂಡು ಬಂದು ಮನೆಯಲ್ಲಿ ಸ್ನಾನ ಮಾಡಬೇಡಿ. ಏನು ಮಾಡ್ತೀರಾ ಅಂದರೆ, ಬಟ್ಟೆ ಮೇಲೇ ನೀವು ಎಲ್ಲಿ ಮಣ್ಣಿರುತ್ತೋ, ನಿಮ್ಮ ಮನೆ ಮುಂದೆ ಮಣ್ಣೇನಾದರೂ ಇದ್ದರೆ ಆ ಜಾಗಕ್ಕೆ ಆ ಬಕೆಟ್ ನೀರು ತಗೊಂಡು ಹೋಗಬೇಕು. ಅದರಲ್ಲಿ ಸ್ವಲ್ಪ ಉಪ್ಪು, ಅರಿಶಿನ, ಆಮೇಲೆ 7 ಸಾಸಿವೆ ಬೀಜನ ನೀವು ಕೌಂಟ್ ಮಾಡಿಕೊಂಡು ತಗೊಳ್ಳಿ. 7 ಬೇಕು, 7 ಬೇಕು. ಅದನ್ನು ನೀರಲ್ಲಿ ಹಾಕಬೇಕು. ಆ ಬಕೆಟ್ ನೀರಿಗೆ ಹಾಕಿದ ನಂತರ ಈ 3 ವಸ್ತುಗಳು ಹಾಕಿದ ನಂತರ ಆ ನೀರು ಒಳಗೆ ಕೈ ಇಟ್ಬಿಟ್ಟು ಸ್ವಲ್ಪ ಹೊತ್ತು ತಿರುಗಿಸಿ. ಆಮೇಲೆ ದೇವ್ರನ್ನ ನಮಸ್ಕಾರ ಮಾಡ್ಕೊತ ಎಲ್ಲ ನದಿಗಳ ಹೆಸರು ಹೇಳ್ಕೊಳ್ಳಿ. ಆಮೇಲೆ 3 ಚೆಂಬು ನಿಮ್ಮ ತಲೆ ಮೇಲೆಯಿಂದ ಹಾಕ್ಕೊಳ್ಳಿ. ಅಂದರೆ ಮಣ್ಣು ಎಲ್ಲಿರುತ್ತೋ ಅಲ್ಲೇ ಹಾಕ್ಕೋಬೇಕು. ಯಾಕಂದರೆ ಹೇಳ್ತೀನಿ, ನೀವು ಆ ಥರ ಸ್ನಾನ ಮಾಡಿದ್ರೆ ಅಂದರೆ ಪ್ರತಿಯೊಂದು ಚೆಂಬುಗೂ ನೀವು ಓಂ ನಮಃ ಶಿವಾಯ ಅಂತ ಸ್ನಾನ ಮಾಡ್ಕೋಬೋದು. ನೀವು ಸ್ನಾನ ಮಾಡಿದ್ರೆ ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟು ಅದರಿಂದ ಅಂದರೆ ಆ ಬಟ್ಟೆಯಿಂದ ನಿಮಗೆ ನೀರು ಕೆಳಗಡೆ ಬೀಳಬೇಕು. ಆ ಥರ ಸ್ನಾನ ಮಾಡಿದ್ರೆ ಮಾತ್ರ ನಿಮಗೆ ಪಿತೃದೇವತೆಗಳ ಅನುಗ್ರಹ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿ ತಾತರು ತೀರ್ಕೊಂಡಿರ್ತಾರಲ್ವ, ಅವರ ಅನುಗ್ರಹ ಖಂಡಿತ ನಾಳೆ ಈ ಥರ ಸ್ನಾನ ಮಾಡಿದ್ರೆ ಸಿಗುತ್ತೆ. ನೀವು ಸ್ನಾನ ಮಾಡಿರೋ ಅಂಥ ನೀರು ಮಣ್ಣಿಗೆ ಟಚ್ ಆಗಬೇಕು. ಆವಾಗ ನಿಮಗೆ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ಮತ್ತು ಈ ಥರ ಸ್ನಾನ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ನೀವು ಶಿವರಾತ್ರಿ ಹಬ್ಬ ಯಾವ ಥರ ಮಾಡ್ತೀರೋ ಅದೇ ಥರ ಈ ವರ್ಷನೂ ಮಾಡಿ. ನಿಮಗೆ ಕೆಲವೊಬ್ಬರಿಗೆ ಉಪವಾಸ ಇರೋಕ್ಕೆ ಆಗಲ್ಲ ಅಂದರೆ ಶುಗರ್ ಪೇಷಂಟ್ಸ್ ಇರೋರು, ದೊಡ್ಡವರು ಅಂದರೆ ನಮ್ಮ ಅಜ್ಜಿ ತಾತ ಅಂಥವ್ರು ಇರ್ತಾರಲ್ವ, ಅವ್ರಿಗೂ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಅವ್ರಿಗೆ ಎಲ್ಲ ಪ್ರಾಬ್ಲಮ್ಸಿಂದ ಮಾಡೋಕ್ಕೆ ಆಗಲ್ಲ. ಅಂಥವರು ಮಾಡೋಕ್ಕೆ ಹೋಗಬೇಡಿ. ಇನ್ನು ಅನಾರೋಗ್ಯ ಸಮಸ್ಯೆ ಇರೋವಂಥವ್ರು ಮಾಡೋಕ್ಕೆ ಹೋಗಬೇಡಿ. ಉಪವಾಸ ಅನ್ನೋದು ಯಾವ ಥರ ಇರಬೇಕು ಅಂದರೆ, ಮುಖ್ಯವಾಗಿ ಶಿವರಾತ್ರಿ ಹಬ್ಬದ ದಿನ ನೀವು ಚೆನ್ನಾಗಿ ಮನಸ್ಫೂರ್ತಿಯಾಗಿ ಅವರ ದೇವ್ರ ಮೇಲೆ ಶ್ರದ್ಧೆಯಿಂದ ಪೂಜೆ ಮಾಡಿ. ನಂತರ ಅವ್ರಿಗೆ ನೈವೇದ್ಯ ಎಲ್ಲ ಇಟ್ಟು, ನೈವೇದ್ಯ ಕೂಡ ಎಂಜಲ್ ಮಾಡಿದ್ರೇ ನೀವು ಪ್ರಿಪೇರ್ ಮಾಡಿ ಅವ್ರಿಗೆ ಮೊದಲು ಆ ದೇವ್ರಿಗೆ ನೈವೇದ್ಯವನ್ನು ಇಟ್ಟು ಅವರ ಆಶೀರ್ವಾದ ತಗೊಳ್ಳಿ. ನಂತರ ನೀವು ಸ್ವೀಕರಿಸಬಹುದು. ನಾಳೆ ಉಪವಾಸ ಇರಬೇಕು ಅನ್ನೋರು ಹಾಲು ಮತ್ತು ಹಣ್ಣು ಯಾವುದಾದ್ರೂ ತಿನ್ಬೋದು. ಕಾಫಿ ಟೀ ದಯವಿಟ್ಟು ಕುಡಿಬೇಡಿ. ಆಮೇಲೆ ನೀವು ಏನಾದರೂ ಸ್ವೀಟ್ ಮಾಡ್ತೀರಲ್ವ, ದೇವ್ರಿಗೆ ನೈವೇದ್ಯ ಅಂತ ಮಾಡಿರ್ತೀರ, ಆ ಸ್ವೀಟ್ನ ನೀವು ತಿನ್ಬೋದು. ಈ ಥರ ಮಾಡಿ. ಆಮೇಲೆ ಇನ್ನೊಂದು ಮುಖ್ಯ ವಿಷಯ, ಎಲ್ಲ ಆರೋಗ್ಯ ಚೆನ್ನಾಗಿದ್ದರೂ ಕೂಡ ಕೆಲವೊಬ್ಬರಿಗೆ ಉಪವಾಸ ಮಾಡೋಕ್ಕೆ ಶಕ್ತಿ ಇರಲ್ಲ. ಅಂಥವ್ರು ಏನು ಮಾಡ್ತೀರಾ ಅಂದರೆ, ನಾರ್ಮಲ್ ಆಗಿ ನೀವು
ಆ ದೇವ್ರ ನಾಮಸ್ಮರಣೆ ಮಾಡ್ತಾ ಪೂಜೆ ಮಾಡಿ. ಆಮೇಲೆ ಆ ಇಡೀ ದಿನ ಕೂಡ ನೀವೇನೇ ತಿಂದರೂ ಕೂಡ ತೊಂದರೆ ಇಲ್ಲ. ದಯವಿಟ್ಟು ದೈವ ನಾಮಸ್ಮರಣೆ ಮಾಡಬೇಕು, ಅಂದರೆ ಶಿವ ಆರಾಧನೆ ಮಾಡಬೇಕು. ಆಮೇಲೆ ಶಿವ ಕಥೆಗಳು ಓದಬೇಕು. ನಂತರ ಶಿವಗೆ ತುಂಬ ಪ್ರೀತಿ ಏನಂದರೆ ಅಭಿಷೇಕ, ನೀರಿಂದ ಅಭಿಷೇಕ ಮಾಡಿ. ಆದಷ್ಟು ಇದನ್ನು ಪ್ರಯತ್ನ ಮಾಡಿ. ನೀರಿಂದ ಅಭಿಷೇಕ ಇಲ್ಲ ಅಂದರೆ ಒಂದು 5 ಪದಾರ್ಥಗಳು ತಗೊಂಡು ಅಭಿಷೇಕ ಮಾಡ್ಬೋದು. ನಿಮ್ಮ ಕೆಪಾಸಿಟಿ, ನಿಮ್ಮ ಅನುಕೂಲ ತಕ್ಕಂಗೆ ನೀವು ಮಾಡ್ಬೋದು. ಉಪವಾಸ ಮಾಡೋಕ್ಕಾಗಲ್ಲ ನಾವು, ಆದರೆ ಪೂಜೆ ಮಾಡಿಬಿಟ್ಟು ಚೆನ್ನಾಗಿ ಹಬ್ಬ ಮಾಡ್ಕೊತೀವಿ ಅನ್ನೋರು ಆ ಇಡೀ ದಿನ ಕೂಡ ಅವರ ಆಶೀರ್ವಾದ 100% ನಿಮಗೆ ಫಲ ಸಿಗಬೇಕು ಅಂದರೆ ಈ ಥರ ಮಾಡಬೇಕು. ಮಾಘ ಪುರಾಣ ಓದಿ, ಇಲ್ಲ ಅಂದರೆ ಶಿವನಿಗೆ ಕಥೆಗಳು ಇರುತ್ತೆ, ಅಂದರೆ ಡೆವೋಟೀಸ್ ಇರ್ತಾರಲ್ವ, ಶಿವನ ಭಕ್ತರು ಇರ್ತಾರಲ್ವ, ಅವ್ರ ಕಥೆಗಳಿರುತ್ತೆ. ಕೆಲವೊಂದು ನೀವು ಚೆಕ್ ಮಾಡಿ, ಗೂಗಲಲ್ಲಿ ಸರ್ಚ್ ಮಾಡಿ, ಕಥೆಗಳು ಸಿಗುತ್ತೆ. ಶಿವನ ಕಥೆಗಳು, ಡೆವೋಟೀಸ್ ಕಥೆಗಳು ಓದಿದ್ರೆ ತುಂಬ ಪ್ರೀತಿಯಂತೆ. ಅವರು ಶಿವನಿಗೆ ಇಂಥ ಕಥೆಗಳು ಓದಿದ್ರೆ, ಅವರು ಡೆವೋಟೀಸ್ ಕಥೆಗಳು ಓದಿದ್ರೆ ತುಂಬ ಇಷ್ಟ ಅಂತೆ. ಅಂಥ ಕಥೆಗಳನ್ನು ತಗೊಂಡು ನೀವು ಓದೋಕ್ಕೆ ಪ್ರಯತ್ನ ಮಾಡಿ. ಈ ಥರ ಈ ಚಿಕ್ಕ ಪರಿಹಾರವನ್ನು ನಾಳೆ ಸ್ನಾನ ಮಾಡುವಾಗ ಆ 3 ಪದಾರ್ಥಗಳು ಹಾಕ್ಕೊಂಡು ಸ್ನಾನ ಮಾಡಿ ಆ ಶಿವನ ಅನುಗ್ರಹ ಸಿಗಬೇಕು ಅಂದರೆ ನಾಳೆ ಈ ಥರ ಪೂಜೆ ಮಾಡಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.